ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದೆ, ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಬಟ್ ಈ ಮೈತ್ರಿ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಂಟಿನ್ಯೂ ಆಗುತ್ತಾ ಅನ್ನೋದು ಸದ್ಯಕ್ಕೆ ಗೊತ್ತಿಲ್ಲ. ಇದರ ನಡುವೆ ಇಫ್ ಇನ್ ಕೇಸ್ ಏನಾದರೂ ಈ ಮೈತ್ರಿ ರಾಜ್ಯ ವಿಧಾನಸಭಾ ಚುನಾವಣೆ 2028ರವರೆಗೂ ಇದ್ದರೆ ಆಗ ಜೆಡಿಎಸ್ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ, ಬಿಜೆಪಿ ಎಷ್ಟು ಕ್ಷೇತ್ರಗಳನ್ನು ಉಳಿಸಿಕೊಳ್ಳುತ್ತೆ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡುತ್ತಾ ಕೇಸರಿ ಪಡೆ ಜೆಡಿಎಸ್ಗೆ ಎಷ್ಟು ಸೀಟ್ಗಳು ಬರುತ್ತೆ ಅನ್ನೋದು ಸದ್ಯದ ಕುತೂಹಲ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ವ್ಯಕ್ತಿ ಓರ್ವ ಒಂದು ಪೋಸ್ಟ್ ಅನ್ನು ಹಾಕಿದ್ದಾನೆ ಫೇಸ್ಬುಕ್ನಲ್ಲಿ. ಹಾಗಾದರೆ ಆ ಪೋಸ್ಟ್ನಲ್ಲಿರುವಂತಹ ಅಂಕಿ ಅಂಶಗಳೇನು, ಬಿಜೆಪಿ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ, ಜೆಡಿಎಸ್ಗೆ ಎಷ್ಟು ಕ್ಷೇತ್ರಗಳನ್ನು ಬಿಟ್ಕೊಡುತ್ತೆ, ಇದರ ಕಂಪ್ಲೀಟ್ ರಿಪೋರ್ಟನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. 2023 ರಾಜ್ಯ ವಿಧಾನಸಭಾ ಚುನಾವಣೆ ರಿಸಲ್ಟ್ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿ, ಕಾಂಗ್ರೆಸ್ನ ಒಗ್ಗಟ್ಟು, ಬಿಜೆಪಿಯಲ್ಲಿದ್ದಂತಹ ಗೊಂದಲ, ಜೆಡಿಎಸ್ನ ವೀಕ್ನೆಸ್ಸು, ಈ ಎಲ್ಲ ಕಾರಣಕ್ಕಾಗಿ ಕಾಂಗ್ರೆಸ್ ಬರೋಬ್ಬರಿ 136 ಕ್ಷೇತ್ರದಲ್ಲಿ ಗೆದ್ದು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾರೆ. 2.5 ವರ್ಷ ಆಯಿತು. ಇನ್ನು ಉಳಿದಿರುವಂಥದ್ದು ಇನ್ನು 2.5 ವರ್ಷ. ಈ 2.5 ವರ್ಷದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಬಂದುಬಿಡುತ್ತೆ 2028. ಇದರ ನಡುವೆ ಮೈತ್ರಿ ಆಗಿದ್ದುಂಟು. 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಗೆಲುವನ್ನು ಸಾಧಿಸಿದ್ದು, ಆ ಮೈತ್ರಿ ಮುಂದಿನ ಚುನಾವಣೆಯವರೆಗೂ ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ನಡುವೆ ಈ ಮೈತ್ರಿ ಯಾಕಾಯಿತು ಅನ್ನೋದರ ಒಂದಿಷ್ಟು ಇತಿಹಾಸವನ್ನು ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಈ ಮೈತ್ರಿ ಆಗಿದ್ದು ಯಾಕೆ ಅಂತ ಹೇಳಿದ್ರೆ, ಬಿಜೆಪಿ ಜೊತೆಗೆ ಜೆಡಿಎಸ್ ಪಕ್ಷದಲ್ಲಿ ಇದ್ದಂತಹ ಅಸ್ತಿತ್ವದ ಪ್ರಶ್ನೆ. ಆ ಅಸ್ತಿತ್ವದ ಪ್ರಶ್ನೆ ಏನು ಅಂತ ಹೇಳಿದ್ರೆ, 2023 ಕರ್ನಾಟಕ ವಿಧಾನಸಭಾ ಚುನಾವಣೆ ರಿಸಲ್ಟ್ ಕಾಂಗ್ರೆಸ್ 136, ಬಿಜೆಪಿ 66, ಜೆಡಿಎಸ್ 19. ಈ ರಿಸಲ್ಟನ್ನು ಸ್ವತಃ ಸಿದ್ದರಾಮಯ್ಯನವರು ನಿರೀಕ್ಷೆ ಮಾಡಿರಲಿಲ್ಲ, ಯಡಿಯೂರಪ್ಪನವರು ನಿರೀಕ್ಷೆ ಮಾಡಿರಲಿಲ್ಲ, ಕುಮಾರಸ್ವಾಮಿಯವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಜೆಡಿಎಸ್ಗೆ ಮರ್ಮಾಘಾತ. ಕೇವಲ 19 ಕ್ಷೇತ್ರದಲ್ಲಿ ಗೆಲುವು ಅಂದರೆ ಏನು ಸ್ವಾಮಿ? ಹಳೆ ಮೈಸೂರು ಭಾಗದಲ್ಲಿ ಅಟ್ಲೀಸ್ಟ್ ಕಿಂಗ್ ಮೇಕರ್ ಹಾಕ್ತೀವಿ, ಸಮ್ಮಿಶ್ರ ಸರ್ಕಾರ ಬರುತ್ತೆ, ಹಂಗ ಅಸೆಂಬ್ಲಿ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದಂಥ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಶಾಕ್. ಕೇವಲ 19. ಮುಂದೆ ರಾಜಕೀಯ ಏನು, ಪಕ್ಷದ ಅಸ್ತಿತ್ವ ಏನು, ಇರುವಂಥ 19 ಶಾಸಕರನ್ನ ಉಳಿಸ್ಕೊಳ್ಳೋದು ಏನು ಕತೆ, ಪಕ್ಷ ಇರುತ್ತಾ ಇಲ್ವಾ, ಈ ಪ್ರಶ್ನೆಗಳ ನಡುವೆ ಜೆಡಿಎಸ್ ಹೋಗಿದ್ದು, ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು. ಆ ಮೈತ್ರಿ ನ್ಯಾಚುರಲ್ ಆಗಿತ್ತಾ ಅಂತ ಹೇಳಿದ್ರೆ 50-50. ಹೌದು, ನಾಯಕರ ದೃಷ್ಟಿಕೋನದಲ್ಲಿ ಮೈತ್ರಿ ವರ್ಕೌಟ್ ಆಯಿತು. ಬಟ್ ಗ್ರೌಂಡ್ ಲೆವೆಲಲ್ಲಿ ವರ್ಕೌಟ್ ಆಯ್ತಾ ಅಂತ ಹೇಳಿದ್ರೆ ಒಂದಿಷ್ಟು ವರ್ಕೌಟ್ ಆಯಿತು. ಅದರ ರಿಫ್ಲೆಕ್ಟ್ ಕಾಣಿಸಿದ್ದು ನಮಗೆ 2024 ಲೋಕಸಭಾ ಚುನಾವಣೆಯಲ್ಲಿ. 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು, ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು. ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 12ರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಗೆದ್ದರು. ಅಲ್ಲಿಗೆ ಎಲ್ಲರಿಗೂ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಈ ಮೈತ್ರಿ ತುಂಬಾ ಸ್ಟ್ರಾಂಗ್ ಆಗಿದೆ. ಈ ಮೈತ್ರಿಯಿಂದ ಬಿಜೆಪಿಗೂ ಪ್ಲಸ್ಸು, ಜೆಡಿಎಸ್ಗೂ ಪ್ಲಸ್ಸು. ಈ ಮೈತ್ರಿ ಕಂಟಿನ್ಯೂ ಆದರೆ ಕಾಂಗ್ರೆಸ್ಗೆ ಮೈನಸ್ಸು. ಸೊ ಇದರ ಲೆಕ್ಕಾಚಾರದ ನಡುವೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ರಲ್ಲ ಇತ್ತೀಚೆಗೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ, ಬಿಜೆಪಿ ಜೊತೆ ಮೈತ್ರಿ ಇಲ್ಲ ಅಂತ ಹೇಳಿ. ಹೀಗಾಗಿ ನೆಕ್ಸ್ಟ್ ಬರುವಂಥ 2028 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಇದೆ. ಈ ಪ್ರಶ್ನೆ ಇದ್ದಾಗಲೇ ಬಿಜೆಪಿಯ ಕಾರ್ಯಕರ್ತ ಶ್ರೀನಿವಾಸ್ ಅನ್ನುವಂಥ ಓರ್ವ ವ್ಯಕ್ತಿ ಫೇಸ್ಬುಕ್ನಲ್ಲಿ ಒಂದು ಡೇಟಾವನ್ನು ಪೋಸ್ಟ್ ಮಾಡಿದ್ದಾರೆ. ಆ ಡೇಟಾ ಪ್ರಕಾರ ಇಫ್ ಇನ್ ಕೇಸ್ ಏನಾದರೂ ಈ ಮೈತ್ರಿ ಕಂಟಿನ್ಯೂ ಆದರೆ ಜೆಡಿಎಸ್ಗೆ ಎಷ್ಟು ಕ್ಷೇತ್ರಗಳು ಬರುತ್ತೆ ಅಂತ ಹೇಳಿದ್ರೆ 80 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ.
ಇನ್ನು ಉಳಿದಿರುವಂಥ 144 ಕ್ಷೇತ್ರದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡುತ್ತೆ. ರಾಜ್ಯ ವಿಧಾನಸಭಾ ಚುನಾವಣೆ ಅಂತ ಹೇಳಿದ್ರೆ ಬಲಾಬಲವನ್ನು ನೋಡ್ಕೊಳ್ಳೋದಾದ್ರೆ 224 ವಿಧಾನಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿರುವಂಥದ್ದು. ಈ ಪೈಕಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿದ್ದೇ ಆದರೆ ಬಿಜೆಪಿ 144, JDS 80 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತಂತೆ. ಸೊ ಈ ಅಂಕಿಅಂಶ ಸದ್ಯ ವೈರಲ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೂ ಗ್ರಾಸವಾಗ್ತಾ ಇದೆ. ಇದೇ ಅಂಕಿಅಂಶವನ್ನ ಇಟ್ಕೊಂಡು ನೋಡೋದಾದ್ರೆ ನಿಜವಾಗ್ಲೂ ಕೂಡ ಕುಮಾರಸ್ವಾಮಿಯವರು ಈ ನಂಬರ್ಗೆ ಒಪ್ಕೊಳ್ತಾರಾ ಅನ್ನೋದು ಸದ್ಯದ ಕುತೂಹಲ. ಯಾಕೆ ಕುತೂಹಲ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರವನ್ನು ಹಿಡಿಯಬೇಕು ಅಂತ ಹೇಳಿದ್ರೆ ಮ್ಯಾಜಿಕ್ ನಂಬರ್ 113. ಈ ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕಂದ್ರೆ 50-50 ರೇಷಿಯೋವನ್ನು ನೋಡಬೇಕಾಗುತ್ತೆ. JDS ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ, ಬಿಜೆಪಿ ಯಾವ ಕಡೆ ಸ್ಪರ್ಧೆ ಮಾಡುತ್ತೆ, JDSಗೆ ಪ್ಲಸ್ ಆಗಿರುವ ಕಡೆ JDS ಬಿಜೆಪಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ, ಬಿಜೆಪಿಗೆ ಪ್ಲಸ್ ಆಗಿರುವ ಕಡೆ JDSಗೆ ಬಿಜೆಪಿ ಸಪೋರ್ಟ್ ಮಾಡಬೇಕಾಗುತ್ತೆ. ಈ ಕ್ಷೇತ್ರಗಳ ವಿಂಗಡಣೆಗೆ ಸಂಬಂಧಪಟ್ಟಂತೆ ಇನ್ನೂ ಗೊಂದಲ ಇದೆ. ಇದರ ನಡುವೆ ಬಿಜೆಪಿಯ ಕಾರ್ಯಕರ್ತ ಒಂದು ಪೋಸ್ಟ್ ಹಾಕಿಬಿಟ್ಟಿದ್ದಾನೆ. ಸದ್ಯ ವೈರಲ್ ಆಗ್ತಾ ಇರುವಂತಹ ಪೋಸ್ಟ್ ಅನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇರುವಂತಹ ಕ್ಷೇತ್ರಗಳು ಯಾವುವು ಅಂತ ಹೇಳಿದ್ರೆ ಕಂಪ್ಲೀಟ್ ಹಳೆ ಮೈಸೂರು ಭಾಗ. ಕಂಪ್ಲೀಟ್ ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ JDS ಸ್ಪರ್ಧೆ ಮಾಡುತ್ತೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಅದೇ ಸಂದರ್ಭದಲ್ಲಿ ರಾಮನಗರ, ಮಂಡ್ಯ, ಹಾಸನ, ಈ ಎಲ್ಲ ಜಿಲ್ಲೆಗಳು ಆಲ್ಮೋಸ್ಟ್ JDS ಸ್ಪರ್ಧೆ ಮಾಡುತ್ತಂತೆ. ಹಾಗಾದ್ರೆ ಇದಕ್ಕೆ ಕುಮಾರಸ್ವಾಮಿಯವರು ಒಪ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ. ಇದರ ಜೊತೆಗೆ ಬಿಜೆಪಿಯಲ್ಲಿ ಒಂದು ಅಸಮಾಧಾನ ಇದೆ. ಏನ ಅಸಮಾಧಾನ ಅಂತ ಹೇಳಿದ್ರೆ, ಮಂಡ್ಯ, ಹಾಸನ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಬಿಜೆಪಿ ಇಷ್ಟು ವರ್ಷಗಳ ಕಾಲ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದು ಯಾರ ವಿರುದ್ಧ ಅಂದ್ರೆ ಇದೇ JDS ವಿರುದ್ಧ. ಇದೇ JDS ವಿರುದ್ಧವೇ ಹೋರಾಡ್ಕೊಂಡು ಬಂದಂತ ಬಿಜೆಪಿಯ ಕಾರ್ಯಕರ್ತರು ಇದಕ್ಕೆ ಒಪ್ಕೋತಾರಾ? ಈಗ ಸದ್ಯ ಸಿಕ್ಕಿರುವಂತಹ JDSಗೆ ಸಿಗಬಹುದಾದಂತ ಅಥವಾ ಈ ಪೋಸ್ಟ್ ನ ಪ್ರಕಾರ ಸಿಕ್ಕಿರುವಂತಹ 80 ಕ್ಷೇತ್ರದಲ್ಲಿ ಹಾಲಿ JDSನ ಶಾಸಕರು ಇದ್ದಾರೆ, ಬಿಜೆಪಿಯ ಶಾಸಕರು ಇದ್ದಾರೆ. ಸೊ ಬಿಜೆಪಿ ಶಾಸಕರು ಕ್ಷೇತ್ರವನ್ನ ಬಿಟ್ಕೊಡ್ತಾರಾ? ಏನಾಗುತ್ತೆ ಈ ಅಂಕಿಅಂಶ? ಸದ್ಯದ ಕುತೂಹಲ ಇದೆ. ನಿಮ್ಗೇನ್ ಅನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.